ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಬಹಳ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆ ಹಿರಿತನ ಇಟ್ಕೊಂಡಿಲ್ಲ ಈಗ್ಲೂ ಅಂತ ಹೇಳಿ ನಮ್ಗೆ ಬಹಳ ನೋವಾಗ್ತಾ ಇದೆ. 75 ವರ್ಷದ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲೇ ಇರುವಂತಹ ಒಂದು ಕರ್ತವ್ಯದ ಭಾಗ, ಹಕ್ಕಿನ ಭಾಗ ಅದು. ಸರ್ವಧರ್ಮ ಸಮಭಾವ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಕುಂಭಮೇಳದ ಬಗ್ಗೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀವಿ. ಯಾಕೆ ಹಿಂದೂಗಳು ಅಂದ್ರೆ ನಿಮಗೆ ಅಟ್ಟು ಸಸಾರನ? ನಿಮಗೆ ಹಿಂದೂಗಳ ಯಾವುದೇ ಚಟುವಟಿಕೆಗಳು ಬೇಕಾದ್ರೂ ಯಾವ್ದ್ರ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳ್ತೀರಾ ನೀವು? ಹಿರಿದಿದ್ದೀರಿ ಖರ್ಗೆ ಅವರೇ. ರಾಹುಲ್ ಗಾಂಧಿ ನಿಮ್ ಕೈಗೊಬ್ಬೆ ಮಾಡ್ಕೊಂಡು ಬಿಟ್ಟಿದ್ದಾರೆ ನಿಮ್ಮನ್ನ. ಆಡೋ ಹುಡುಗ ರಾಹುಲ್ ಗಾಂಧಿ ನಿಮ್ಮನ್ನು ಇಟ್ಕೊಂಡು ಆಟ ಆಡುವಂತ ಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದೀರಿ ನೀವು. ಪಕ್ಷಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದವ್ರು ನೀವೆಲ್ಲ. ಬಡವರ ಪರ ಯೋಚನೆ ಮಾಡಿದಂತವ್ರು ಖರ್ಗೆ ಅವರೇ ನೀವೆಲ್ಲ. ಕುಂಭಮೇಳ ಮಾಡೋದ್ರಿಂದ ಬಡವರಿಗೆ ಏನ್ ಲಾಭ ಅಂತ ಕೇಳ್ತೀರಾ? ಇವತ್ತೆಲ್ಲ ಕೇಳಬೇಕಾಗಿರೋದು ನೀವು. ಮೆಕ್ಕಾ ಮದೀನಕ್ಕೆ ಕಳಿಸಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ ಕಾಂಗ್ರೆಸ್ಸಿನ ಸರ್ಕಾರ, ಅವತ್ತು ಇದನ್ನ ಯೋಚನೆ ಮಾಡಬೇಕಾಗಿತ್ತು. ಲಕ್ಷಾಂತರ ಕೋಟ್ಯಾಂತರ ಜನ ಮೆಕ್ಕಾ ಮದೀನಕ್ಕೆ ಹೋಗಿ ಬರ್ತಾರಲ್ಲ, ಆದ್ರೆ ನಾವು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. ಯಾಕೆಂದ್ರೆ ಸರ್ವಧರ್ಮ ಸಮಭಾವ. ಇವತ್ತು ಪ್ರಯಾಗದ ಕುಂಭಮೇಳಕ್ಕೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀರಿ. ಕುಂಭಮೇಳದೊಳಗೆ ತೀರ್ಥ ಸ್ನಾನ ಮಾಡಿದ್ರೆ ನಿಮಗೆ ನರಕಕ್ಕೆ ಹೋಗ್ತೀರಿ ಅನ್ನೋಂತ ಮಾತನ್ನು ಹೇಳ್ತೀರಿ. ನಿಜವಾಗ್ಲೂ ನರಕ ನೋಡ್ಬೇಕಾದ್ರೆ ಕಾಂಗ್ರೆಸ್ಸೇ, ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಕಾಂಗ್ರೆಸ್ನವರಿಗೆ ಒಂದು ನರಕ ಸೃಷ್ಟಿ ಮಾಡ್ಬೇಕಾಗತ್ತೆ. ಭಗವಂತ ಅದನ್ನ ಮಾಡೋ ಸ್ಥಿತಿ ನಿರ್ಮಾಣ ಮಾಡ್ಬಿಡ್ತಾನೆ. ನೀವು ಅಷ್ಟೊಂದು ಆಟವನ್ನು ಆಡಿದಿರಿ ಈ ದೇಶದ ಜನತೆ ವಿರುದ್ಧವಾಗಿ. ಪ್ರತಿಯೊಬ್ಬ ವ್ಯಕ್ತಿಗಳು ಎಲ್ಲರೂ ಸೇರಿ ಒಂದು ನರಕ ಸ್ವರ್ಗ ಅಂತ ಆದ್ರೆ, ಕಾಂಗ್ರೆಸ್ನವರಿಗೆ ಸ್ವರ್ಗದ ಬಾಗಲೇ ಇಲ್ಲ. ನಿಮಗೆ ನರಕದ ಪ್ರತ್ಯೇಕದಂತ ವ್ಯವಸ್ಥೆ ಅದ್ರ ಜೊತೆ ಸೇರ್ಕೊಂಡು ಮಾಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ವ್ಯವಸ್ಥೆಗಳನ್ನ, ಯೋಚನೆಗಳನ್ನ ಹಾಳು ಮಾಡಿದ್ರು ನೀವು. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಅದ್ರ ಮೂಲಕ ಬಡವರ ಜೀವನ ಹಸನಾಗ್ತಾ ಇದೆ. ಅಲ್ಲಿ ಈ 45 ದಿನಗಳಲ್ಲಿ ದುಡಿಮೆಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಅಲ್ಲಿ ಭಾವನೆಗಳ ಪ್ರಕಟೀಕರಣದ ಜೊತೆಗೆ ವ್ಯಾವಹಾರಿಕ ಪ್ರಕಟೀಕರಣ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ ನಾನು. ಒಂದು ದಿನಕ್ಕೆ 65,000 ಓಂಕಾರಗಳ ಬಿಂದುಗಳನ್ನು ಇಟ್ಟಿದ್ದಾನೆ ಹಣೆಗೆ. ದಿನಕ್ಕೆ 65,000 ಅವನಿಗೆ ಲಾಭ ಬಂದಿದೆ. ಬಿಂದು ಇಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ? ರಾ ಮೆಟೀರಿಯಲ್ ಇದೆ ಅದಕ್ಕೆ. ಬಹಳ ಮಿನಿಮಮ್. ಅಂದ್ರೆ ಭಾವನೆಗಳು ಹೇಗೆ ಯಾವ್ಯಾವಾಗ ಹೇಗೆ ಅರಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಉದ್ಯೋಗ ಸೃಷ್ಟಿ ಸಾವಿರಾರು ಉದ್ಯೋಗ ಸೃಷ್ಟಿಗಳಾಗತ್ತೆ. ಅಯೋಧ್ಯೆ ಕಟ್ಟದಾಗೂ ಮಾತೆಲ್ಲ ಸಿಕ್ಕಾಪಟ್ಟೆ ಆಡಿದ್ರಿ. ಅದರ ಲಾಭ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ. ಅಲ್ಲಿ ಇವತ್ತು ಕಳೆದ ಅಯೋಧ್ಯೆನಲ್ಲಿ 18-20 ಸಾವಿರ ಉದ್ಯೋಗ ಸೃಷ್ಟಿ ಆಗ್ಲಿಲ್ವ? ಹಾಗಾದ್ರೆ ಅದನ್ನ ಗಮನಿಸ್ಬೇಕಲ್ಲ ನೀವು. ಒಂದಕ್ಕೊಂದು ಪೂರಕ ರಾಷ್ಟ್ರದ ಬೆಳವಣಿಗೆಗಿದು. ಕುಂಭಮೇಳ ರಾಷ್ಟ್ರೀಯ ಮಹತ್ವ ಪಡೆದಿರುವಂತದ್ದು ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಹತ್ವ ಪಡೆದಿದೆ. ನಿಮಗೆ ಹೊಟ್ಟೆ ಊರಿನ ಖರ್ಗೆ ಅವರೇ, ಹಿಂದೂಗಳಿಗೆ ಬೈದು ಲೀಡರ್ ಆಗುವಂತದ್ದನ್ನ, ಆ ಕೆಟ್ಟ ದುಷ್ಟತನದ ಬುದ್ಧಿಯನ್ನ ಕೈ ಬಿಟ್ಟುಬಿಡಿ. ನೀವು ಹಿರಿಯರಿದ್ದೀರಾ ಇವತ್ತು. ಸಂವಿಧಾನ ಅಂತ ಬೊಬ್ಬಡ ಹೊಡ್ಕೊಂಡು ಓಡಾಡ್ತಿದ್ದೀರಿ. ಜೇಬನಲ್ಲೇ ಇಟ್ಕೊಂಡಿರ್ತಾರೆ ರಾಹುಲ್ ಗಾಂಧಿ. ಹೋದ ತಕ್ಷಣ ತೆಗೆದು ತೋರಿಸ್ತಾರೆ. ಅದು ಪರ್ಸು ಸಂವಿಧಾನ ನಮಗೊಂದು ಗೊತ್ತಾಗೋದಿಲ್ಲ. ಈ ರೀತಿಯ ಸಂವಿಧಾನ ಅವಹೇಳನನ್ನು ಮಾಡಿರುವಂತವ್ರು ನೀವು. ಸರ್ವಧರ್ಮ ಸಮಭಾವದಿಂದ ಕಾಣಬೇಕಾಗಿರುವಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ನೀವು ಇವತ್ತು ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತ ಕೆಲಸಕ್ಕೆ ಹೋಗಿದ್ದೀರಿ. ನಾವು ಅಪೇಕ್ಷೆ ಪಟ್ಟಿದ್ದೇವೆ ನಿಮ್ಮದು ಹಿರಿಯ ನಾಯಕರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ.
ರಾಹುಲ್ ಗಾಂಧಿ ಮಾತು ಕೇಳಿದ್ರೆ ನೀವು ನರಕಕ್ಕೆ ಹೋಗೋದು ಇದು ಶತಸಿದ್ಧ. ಹಿಂದೂಗಳ ಅಪಮಾನ ಮಾಡುವಂತದ್ದು ನಿಮ್ಮ ಅಧೋಗತಿಗೆ ಕಾರಣ ಆಗತ್ತೆ ಖರ್ಗೆ ಅವರೇ. ಇದೇ ಹಿಂದೂಗಳನ್ನ ಕೆರಳಿಸಿರೋದು ಒಂದೇ ಕೆರಳಿಸಿರೋದು. ಅಲ್ಲಿರುವಂತ ಸಂವಿಧಾನಕ್ಕೆ ಸರಿಯಾದಂತ ರೀತಿಯಲ್ಲಿ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಿದ್ದೆ ಆದ್ರೆ ಯಾಕೆ ಬೇಕು ಅಂತ ಕೇಳ್ತಾರೆ ಇನ್ನೊಂದು ಸಂವಿಧಾನವನ್ನ ಈ ದೇಶದಲ್ಲಿ. ಇದು ಧಾರ್ಮಿಕ ಸಂವಿಧಾನ. ಅವ್ರದ್ದೇನೋ 28 ಹೇಳ್ತಾರಲ್ಲ ಅವರು. ಏನ್ ಹೇಳ್ತಾರ ಅವರು?